ಕೇಳಿ. ಕತ್ತಲು ನಿಧಾನವಾಗಿ ಆವರಿಸುತ್ತಿದ್ದ ಆ ಮುಸ್ಸಂಜೆಯ ಹೊತ್ತು ಗಾಳಿಯಲ್ಲೂ ಯಾವುದೋ ವಿಲಕ್ಷಣವಾದ ಮೃತ್ಯುವಿನಂತಹ ಮೌನ ಆವರಿಸಿತ್ತು. ಆ ಬೃಹತ್ ಮರದ ಮೇಲಿದ್ದ ಹಕ್ಕಿಯ ಗೂಡಿನಿಂದ ಬರುತ್ತಿದ್ದ ಒಂಟಿ ಕೀರಲು ಚಿಲಿಪಿಲಿ ಸದ್ದನ್ನೇ ಬಲು ತನ್ಮತೆಯಿಂದ ಕೇಳುತ್ತಾ ನಿಂತಿದ್ದಳು ಆ ಹುಡುಗಿ. ಅವಳ ಮುಖದಲ್ಲಿ ಅದೆಂಥದ್ದೋ ವಿಲಕ್ಷಣವಾದ ಮುಗ್ಧತೆ. ಇದ್ದಕ್ಕಿದ್ದಂತೆ ಆ ಸ್ಮಶಾನ ಮೌನದಲ್ಲಿ ತನ್ನಷ್ಟಕ್ಕೆ ತಾನೇ ಈ ಜಗತ್ತಿನಲ್ಲಿರುವ ನಾವೆಲ್ಲರೂ ಕೂಡ ದೇವತೆಗಳೇ ಎಂದು ಪಿಸುಗುಟ್ಟುತ್ತಾ ಕತ್ತಲಿಗೆ ಮುಖ ಮಾಡಿ ವಿಚಿತ್ರವಾಗಿ ನಕ್ಕಳು. ಆದರೆ ಅಲ್ಲಿ ಅವಳಷ್ಟೇ ಇರಲಿಲ್ಲ. ಬಹಳ ಹೊತ್ತಿನಿಂದ ಆ ಮರದ ಕತ್ತಲ ನೆರಳಿನಲ್ಲಿಯೇ ಅಡಗಿ ನಿಂತಿದ್ದ ವ್ಯಕ್ತಿಯೊಬ್ಬ ಕೆಂಗಣ್ಣು ಬೀರುತ್ತಾ ಅವಳನ್ನೇ ದಿಟ್ಟಿಸುತ್ತಿದ್ದ. ಹಠಾತ್ತನೆ ಆ ಮೌನವನ್ನು ಸೀಳುವಂತೆ ಗಹಗಹಿಸಿ ನಕ್ಕ ಆತ, ಎಲ್ಲರೂ ಅಲ್ಲ, ಕೆಡುಕು ಮನಸ್ಸಿನ ಕ್ರೂರ ದೆವ್ವಗಳು ಇಲ್ಲಿವೆ ಎನ್ನುತ್ತಾ ಅವಳತ್ತ ಹೆಜ್ಜೆ ಹಾಕಿದ. ಅವನ ಆ ಭೀಕರ ನಗುವಿಗೆ ಎಂಥವರ ಎದೆಯಾದರೂ ನಡುಗಬೇಕಿತ್ತು. ಆದರೆ ಆ ಹುಡುಗಿ ಜಪ್ಪಯ್ಯ ಎಂದರೂ ವಿಚಲಿತಳಾಗಲಿಲ್ಲ. ಬದಲಾಗಿ ತನ್ನ ಕೊರಳನ್ನು ಕೊಂಚ ವಾಲಿಸಿ ಅದೇ ಅತಿಮಾನುಷ ಮುಗ್ಧತೆಯಿಂದ ಅವನ ಕಣ್ಣುಗಳನ್ನೇ ನೇರವಾಗಿ ದಿಟ್ಟಿಸುತ್ತಾ ಕೇಳಿದಳು, ಹಾಗಾದರೆ ನೀನು ದೇವತೆಯೋ ಅಥವಾ ಆ ಕೆಟ್ಟ ಮನಸ್ಸಿನ ದೆವ್ವವೋ? ಅವಳ ಆ ತೀಕ್ಷ್ಣವಾದ ಮಂಜುಗಡ್ಡೆಯಂತಹ ದೃಷ್ಟಿಗೆ ಆತನ ಕರುಳೇ ನಡುಗಿ ಹೋಯಿತು. ಅಲ್ಲಿಯವರೆಗೂ ಅಟ್ಟಹಾಸಗೆಯುತ್ತಿದ್ದ ಆತನ ಹಣೆಯ ಮೇಲೆಲ್ಲ ದಿಢೀರನೆ ಬೆವರಿನ ಹನಿಗಳು ಸಾಲುಗಟ್ಟಿ ಮೂಡಿದವು. ಅವಳ ಆ ಆಳವಾದ ಕತ್ತಲು ತುಂಬಿದ ಕಣ್ಣುಗಳನ್ನು ಎದುರಿಸಲಾಗದೆ, ಅವಳಿಗೆ ಏನು ಉತ್ತರ ಕೊಡಬೇಕೆಂದು ತಿಳಿಯದೆ ಅವನಿಗೆ ತೀವ್ರ ಗಲಿಬಿಲಿಯಾಯಿತು. ತನ್ನ ಎದುರು ನಿಂತಿರುವುದು ಕೇವಲ ಮುಗ್ಧ ಹುಡುಗಿಯಲ್ಲ, ಮತ್ತೇನು ಅಗೋಚರ ಶಕ್ತಿ ಎಂಬ ಭಯ ಅವನನ್ನು ಆವರಿಸಿತು. ಹೇ ಹುಡುಗಿ, ಮುಸ್ಸಂಜೆ ಆಗಿದೆ, ಈಗ ಬೇಗ ಮನೆಗೆ ಹೋಗು, ಅಮ್ಮ ಕಾಯುತ್ತಿರಬಹುದು ಎಂದು ತೊದಲುತ್ತಾ ನುಡಿದು ಆಕೆಯ ಆ ಕಣ್ಣುಗಳಿಂದ ತಪ್ಪಿಸಿಕೊಂಡರೆ ಸಾಕೆಂಬಂತೆ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಕತ್ತಲಲ್ಲಿ ಬಿರಬಿರನೆ ಓಡಿಯೇ ಹೋದ.